ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇದು ನ್ಯೂಯಾರ್ಕ್ನ ಮೆಟ್ ಗಾಲಾ ಸಂಭ್ರಮ. ಇಲ್ಲಿನ ಫ್ಯಾಷನ್ ಲೋಕದ ಅಬ್ಬರದ ನಡುವೆ ಎಲ್ಲರ ಕಣ್ಣು ನೆಟ್ಟಿದ್ದು ಭಾರತದ ಬಿಲಿಯನೇರ್ ಮುಖೇಶ್ ಅಂಬಾನಿ ಪುತ್ರಿ ಇಶಾ ಅಂಬಾನಿ ಮೇಲೆ. ಗೌರವ್ ಗುಪ್ತಾ ವಿನ್ಯಾಸಗೊಳಿಸಿದ ಚಿನ್ನದ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಇಶಾ ಸಾಕ್ಷಾತ್ ಸೌಂದರ್ಯ ದೇವತೆಯಂತೆ ಕಂಗೊಳಿಸ್ತಾ ಇದ್ರು. ಆದರೆ ಇಲ್ಲಿ ವಿಷಯ ಕೇವಲ ಸೀರೆಯದ್ದಲ್ಲ, ಅವರು ಧರಿಸಿದ ಆಭರಣ ಮತ್ತು ಆ ಬ್ಲೌಸ್ನದ್ದು. ಹಾಗಾದರೆ ಈ ವಿಡಿಯೋದಲ್ಲಿ ಇಶಾ ಅಂಬಾನಿ ಧರಿಸಿದ ಬ್ಲೌಸ್ ಮತ್ತು ಅದರ ಇಂದಿನ ಕೈ ಸತ್ಯವನ್ನು ಈ ವಿಡಿಯೋದಲ್ಲಿ ಬಿಡಿಸಿಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಇಶಾ ಅಂಬಾನಿ ಧರಿಸಿದ್ದ ಆ ಬ್ಲೌಸ್ ಬೆಲೆ ಕೇಳಿದರೆ ನೀವು ದಂಗಾಗ್ಬಿಡ್ತೀರಾ. ಬರೋಬ್ಬರಿ 200 ಕೋಟಿ ರೂಪಾಯಿ, ಸುಮಾರು 1800 ಕ್ಯಾರೆಟ್ ವಜ್ರಗಳು, ಪಚ್ಚೆ ಮತ್ತು ಅಮೂಲ್ಯ ರತ್ನಗಳಿಂದ ಈ ಬ್ಲೌಸನ್ನು ಅಲಂಕಾರ ಮಾಡಲಾಗಿತ್ತು. ಹೈದರಾಬಾದ್ ನಿಜಾಮರ ಸಂಗ್ರಹದಲ್ಲಿದ್ದ ಐತಿಹಾಸಿಕ ಸರ್ಪೇಚ್ ವಜ್ರ ಈಗ ಇಶಾ ಅಂಬಾನಿಯವರ ಬೆನ್ನಿನ ಬ್ರೂಚ್ ಆಗಿ ಮಾರ್ಪಟ್ಟಿತ್ತು. 50 ಕುಶಲಕರ್ಮಿಗಳು ಸತತ 1200 ಗಂಟೆಗಳ ಕಾಲ ಶ್ರಮಪಟ್ಟು ಈ ಒಂದು ಉಡುಗೆಯನ್ನು ತಯಾರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಶಾ ಅವರ ಕೈಯಲ್ಲಿದ್ದ ಬ್ರೇಸ್ಲೆಟ್ ಮೊಘಲ್ ಚಕ್ರವರ್ತಿ ಶಹಜಾನ್ಗೆ ಸೇರಿದ್ದು. ಇದರ ಮೌಲ್ಯನೇ ಸುಮಾರು $2 ಮಿಲಿಯನ್ ದಾಟುತ್ತೆ ಅಂತ ಹೇಳಲಾಗ್ತಾ ಇದೆ. ಬರೋಡ ಮಹಾರಾಣಿ ಸೀತಾದೇವಿಯವರ ಅಮೂಲ್ಯ ಪಚ್ಚೆಗಳ ಆರವನ್ನು ಧರಿಸಿ ಇಶಾ ವಿಶ್ವದ ಗಮನ ಸೆಳೆದ್ರು. ಭಾರತದ ಪರಂಪರೆಯನ್ನ ನಾವು ಜಾಗತಿಕ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ದೇವೆ ಅನ್ನೋದು ಇವರ ವಾದ. ಆದರೆ ಈ ಅದ್ದೂರಿತನದ ಹಿಂದೆ ಒಂದು ಕೈ ಸತ್ಯ ಇದೆ. ಯಾವ ದೇಶದ ಪರಂಪರೆ ಅಂತ ಅಂಬಾನಿ ಪುತ್ರಿ 200 ಕೋಟಿಯ ಬ್ಲೌಸ್ ತೊಟ್ಟು ಮೆರೆದಾಡ್ತಾ ಇದ್ರೋ, ಅದೇ ಭಾರತದಲ್ಲಿ ಇವತ್ತಿಗೂ 80 ಕೋಟಿ ಜನರು ಸರ್ಕಾರದ 5 kg ಉಚಿತ ಪಡಿತರ ಅಕ್ಕಿಗೋಸ್ಕರ ಸಾಲಿನಲ್ಲಿ ಕಾಯ್ತಾ ನಿಂತ್ಕೊಳ್ತಾ ಇದ್ದಾರೆ. ಒಂದು ಕಡೆ ಸಾವಿರಾರು ಕೋಟಿ ಮೌಲ್ಯದ ವಜ್ರದ ಬಟ್ಟೆಗಳು, ಇನ್ನೊಂದು ಕಡೆ ಒಂದು ಹೊತ್ತಿನ ಊಟಕ್ಕೆ ಪರದಾಡುವ ಬಡತನ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಇದು 2026ರ ಭಾರತದ 2 ಮುಖಗಳು. ಒಂದು ಕಡೆ ವಿಶ್ವದ ಶ್ರೀಮಂತರ ಸಾಲಿನಲ್ಲಿ ನಿಲ್ಲುವ ಬಿಲಿಯನೇರ್ ಅಂಬಾನಿ ಪುತ್ರಿ ನ್ಯೂಯಾರ್ಕ್ನಲ್ಲಿ ವಜ್ರದ ಕವಚ ತೊಟ್ಟು ಮಿಂಚ್ತಾ ಇದ್ದಾರೆ. ಇನ್ನೊಂದು ಕಡೆ ಅದೇ ಭಾರತದ ಬೀದಿಗಳಲ್ಲಿ ಒಂದು ಹೊತ್ತಿನ ಊಟಕ್ಕಾಗಿ ಸರ್ಕಾರ ಕೊಡುವ 5 kg ಉಚಿತ ಅಕ್ಕಿಗೋಸ್ಕರ ಕೋಟ್ಯಾಂತರ ಜನರು ಸರದಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ. ಇಶಾ ಅಂಬಾನಿ ಧರಿಸಿದ ಬ್ಲೌಸ್ ಬೆಲೆ 200 ಕೋಟಿ ರೂಪಾಯಿ. ಆದರೆ ಇದೇ ಹೊಳಪಿನ ಹಿಂದೆ ಭಾರತದ ಬಡತನದ ಕರಾಳ ಸತ್ಯ ಕೂಡ ಇದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, ಇಶಾ ಅಂಬಾನಿಯವರ ಬ್ಲೌಸ್ ಬೆಲೆಗೆ ನಮ್ಮ ದೇಶದ ಎಷ್ಟು ಜನರ ಹಸಿವು ನೀಗಿಸಬಹುದು. ಇವತ್ತಿನ ವರದಿಗಳ ಪ್ರಕಾರ ಭಾರತದಲ್ಲಿ ಹಣದುಬ್ಬರ ಸಾಮಾನ್ಯ ಜನರ ಬೆನ್ನು ಮುರಿತಾ ಇದೆ. 2026ರ ಆರಂಭದ ಅಂಕಿ ಅಂಶಗಳಂತೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆ %7 ದಾಟ್ಬಿಟ್ಟಿದೆ. ನೀವು ಈ ಹಿಂದೆ 25,000 ರೂಪಾಯಿಯಲ್ಲಿ ನಡೆಸ್ತಾ ಇದ್ದ ಸಂಸಾರಕ್ಕೆ ಇವತ್ತು ಕನಿಷ್ಠ ಏನಿಲ್ಲ ಅಂದ್ರೂ 28,000 ರೂಪಾಯಿ ಬೇಕು. ಅಂದರೆ ಸಾಮಾನ್ಯ ಜನರ ಉಳಿತಾಯವೆಲ್ಲ ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮತ್ತು ಪೆಟ್ರೋಲ್ ಡೀಸೆಲ್ ತುಂಬಿಸೋದಕ್ಕೆ ವ್ಯಯ ಆಗ್ತಾ ಇದೆ. ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2025-26 ಪ್ರಕಾರ ಭಾರತ ಇವತ್ತು 102ನೇ ಸ್ಥಾನದಲ್ಲಿದೆ. ಇದನ್ನು ಗಂಭೀರ ಹಸಿವಿನ ಪರಿಸ್ಥಿತಿ ಅಂತ ಕರೆಯಲಾಗ್ತಾ ಇದೆ. ದೇಶದ ಸುಮಾರು %15ರಷ್ಟು ಜನರಿಗೆ ಸರಿಯಾದ ಕ್ಯಾಲೋರಿ ಫುಡ್ ಸಿಗ್ತಾ ಇಲ್ಲ. ಸಣ್ಣ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇಂತಹ ದೇಶದ ಮಗಳೊಬ್ಬಳು $2 ಬಿಲಿಯನ್ ಮೌಲ್ಯದ ಐತಿಹಾಸಿಕ ಆಭರಣಗಳನ್ನು ತೊಟ್ಟು ಫ್ಯಾಷನ್ ವೇದಿಕೆಯಲ್ಲಿ ನಿಂತ್ಕೊಂಡಾಗ ಅದು ಹೆಮ್ಮೆಯ ವಿಷಯವೋ ಅಥವಾ ಬಡತನದ ಅನಕವೋ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಇನ್ನು ಯುವಕರ ಪರಿಸ್ಥಿತಿ ನೋಡಿ. ಭಾರತದಲ್ಲಿ ನಿರುದ್ಯೋಗ ದರ ಇತ್ತೀಚಿನ ತಿಂಗಳುಗಳಲ್ಲಿ %5.1ಕ್ಕೆ ಏರಿಕೆ ಆಗಿದೆ. ನಗರ ಪ್ರದೇಶಗಳಲ್ಲಿ ಇದು ಇನ್ನೂ ಹೆಚ್ಚಾಗಿದೆ. ಅಂದರೆ ಸುಮಾರು %6.8ರಷ್ಟಿದೆ. ಲಕ್ಷಾಂತರ ಪದವೀಧರರು ಕೈಯಲ್ಲಿ ಕೆಲಸ ಇಲ್ಲದೇ ಬೀದಿಯಲ್ಲಿ ಅಲ್ದಾಡ್ತಾ ಇದ್ದಾರೆ. 50 ಕುಶಲಕರ್ಮಿಗಳು 1200 ಗಂಟೆಗಳ ಕಾಲ ಇಶಾ ಅಂಬಾನಿಯವರ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಶ್ರಮ ಹಾಕಿದ್ರು ಅನ್ನೋದು ಸುದ್ದಿ ಆಗ್ತದೆ. ಆದರೆ ಅದೇ 50 ಜನರಿಗೆ ಜೀವನ ಪೂರ್ತಿ ನೆಮ್ಮದಿಯ ಬದುಕು ಕಟ್ಟಿಕೊಡಬಲ್ಲ ಹಣ ಆ ಒಂದು ಬ್ಲೌಸ್ನಲ್ಲಿದೆ. ಹಾಗಂತ ಅಂಬಾನಿ ಕುಟುಂಬ ತಮ್ಮ ಸಂಪತ್ತನ್ನು ದಾನ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಅಂಬಾನಿ ಸಂಪಾದಿಸಿರುವ ಸಂಪತ್ತು ಅದು ಯಾರ್ದು ಸ್ವಾಮಿ? ಅಂಬಾನಿ ಕುಟುಂಬದ ಆಪ್ತ ಸ್ನೇಹಿತರು ಯಾರು ಅಂತ ನಾವು ಬಿಡಿಸಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ದೇಶದ ಆಸ್ತಿಗಳು ಒಂದೊಂದಾಗಿ ಕಾರ್ಪೊರೇಟ್ ಕುಳಗಳ ಪಾಲಾಗ್ತಾ ಇರುವಾಗ, ಪ್ರಭಾವಿ ನಾಯಕರ ಆಶೀರ್ವಾದ ಇವರ ಮೇಲಿರುವಾಗ ಶ್ರೀಮಂತಿಕೆ ಹೀಗೆ ಪ್ರದರ್ಶನಕ್ಕಿಳಿಯೋದು ಸಹಜನೇ. ಆದರೆ ಈ ಶ್ರೀಮಂತಿಕೆ ಬರ್ತಾ ಇರೋದು ಯಾರಿಂದ? ನಿಮ್ಮಂತಹ ಸಾಮಾನ್ಯ ಜನರು ತೆರಿಗೆ ರೂಪದಲ್ಲಿ ಕೊಡ್ತಾ ಇರುವ ಹಣ ಮತ್ತು ದೇಶದ ಸಂಪತ್ತಿನಿಂದನೇ ಅಲ್ವಾ? ಪರಂಪರೆಯ ಹೆಸರಿನಲ್ಲಿ 200 ಕೋಟಿ ರೂಪಾಯಿಯ ವಜ್ರ ಧರಿಸೋದು ಫ್ಯಾಷನ್ ಆಗಿರ್ಬೋದು. ಆದರೆ 80 ಕೋಟಿ ಜನರು ಇವತ್ತಿಗೂ ಉಚಿತ ಅಕ್ಕಿಯನ್ನು ನೆಚ್ಕೊಂಡು ಬದುಕ್ತಾ ಇರೋದು ಈ ದೇಶದ ದುರಂತ. ಶ್ರೀಮಂತಿಕೆಯ ಅಬ್ಬರದಲ್ಲಿ ಬಡವರ ಕೂಗು ಕೇಳಿಸದಂತಾಗಿದೆ. ಇದು
ಇದು ಕೇವಲ ಒಂದು ಕುಟುಂಬದ ಅದ್ದೂರಿತನವಲ್ಲ, ಇದು ಈ ದೇಶದ ವ್ಯವಸ್ಥೆಯಲ್ಲಿರುವ ಅಸಮಾನತೆಯ ಪ್ರತಿಬಿಂಬ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.